ಲಕ್ಷ್ಮಿ, ನಾನು ಹೊಲ್ತಕ್ಕೆ ಹೋಗಿ ಬರ್ತೀನಿ. ಹಾಂ, ಹೌದಾ? ಏನು ಕೆಲಸ ಐತೆ ರೀ? ಅದೇ ಅಡಿಕೆ ಗಿಡ ಇದ್ದಾವಲ್ಲ ನಮ್ಮವು, ಅವಕ್ಕೆ ಸ್ವಲ್ಪ ನೀರು ಇಕ್ಬೇಕಾಗಿತ್ತು. ಹಂಗೇನೆ ಸ್ವಲ್ಪ ಬದನೆ ಗಿಡ, ಟೊಮೆಟೊ ಗಿಡ ಹಾಕಿದ್ವಲ್ಲ, ಆಮೇಲೆ ಹಸ್ರುಗಾಯಿ ಗಿಡ, ಮೆಣಸಿನ ಗಿಡ, ಅವೆಲ್ಲನ ಸ್ವಲ್ಪ ನೀರು ಬಿಡ್ಬೇಕಾಯ್ತು ಅವಕ್ಕೆಲ್ಲನ. ನಾಳೆ ಒಂದು ವಾರ ಆಯಿತು ಒಣಗೈತೇನೆಲ್ಲ, ಅದಕ್ಕೆ ನೀರು ಇಕ್ಬಿಟ್ಟು ಬರ್ತೀನಿ. ರೀ, ಅದು ಮುಸ್ಕಿನ ಜೋಳ ಸುಟ್ಟೋಯ್ತಲ್ಲ, ಅದ್ರ ಬಗ್ಗೆ ನಿಮ್ಗೇನು ಬೇಜಾರೇನು ಇಲ್ಲ ತಾನೇ? ಇಲ್ಲಪ್ಪ, ಬೇಜಾರೇನು ಕೇಳು, ಆಗಿದ್ದಾಗೋಯ್ತು. ಇನ್ಮೇಲೆ ನಾವು ಹುಷಾರಾಗಿರ್ಬೇಕು ಅಷ್ಟೇನೆ. ಆಗಿದ್ನೇ ನೆನೆಸ್ಕೊಂಡು ಕುಕ್ಕಂಡ್ರೆ ಆಗುತ್ತಾ? ಯಾವುದು ಬರಲ್ಲ. ಮುಂದಕ್ಕೆ ಹುಷಾರಾಗಿರ್ಬೇಕು ಅಷ್ಟೇನೆ. ಇನ್ನೇನಿಲ್ಲ. ನೀನು ಅಷ್ಟೇ ಮರೆತು ಆರಾಮಾಗಿ ನಿನ್ನ ಕೆಲಸ ನೀನು ನೋಡ್ಕೊಂಡು ಇರು. ಸರಿ, ಹೋಗ್ಬರ್ಲಾ? ಸರಿ, ಆಯ್ತು ರೀ, ಹೋಗಿ ಬನ್ನಿ. ಅಣ್ಣ ಅಣ್ಣ, ಏನು ಗೌರಿ? ನಾನು ಊರಿಗೆ ಹೊರಡ್ತೀನಿ. ಹೌದಾ? ಸರಿ ಆಯಿತು, ಹೋಗ್ಬಾ ಹುಷಾರಾಗಿ. ನಾನು ಅಲ್ಲಿ ಕಡೆಗೆ ಹೋಗ್ತೀನಿ. ಅಮ್ಮ ಇಲ್ವಾ? ಅಮ್ಮನ ಕರ್ಕೊಂಡು ಹೋಗಿ ಬಸ್ಸಿಗೆ ಹತ್ಸಿ ಬರುತ್ತೆ. ಸರಿ, ಬರ್ತೀನಿ ಲಕ್ಷ್ಮಿ. ಸರಿ, ಆಯ್ತು, ಹೋಗ್ರಿ. ಊರಿಗೆ ಹೋಗ್ತೀನಿ ಅಂದರೆ ಹೋಗು ಅಂತಾನೆ. ಒಂದೆರಡು ದಿವಸ ಇದ್ದೋಗಮ್ಮ ಅಂತ ಅಮ್ಮಂಗಿಲ್ಲ. ಏನೋ ಒಂದು 500,000 ದುಡ್ಡಾದರೂ ಕೊಡೋಂಗಿಲ್ಲ. ಹೋದರೆ ಸಾಕು ಅಂತ ಕಾಯ್ತಾ ಇದ್ದಾನೆ ಅನ್ಸುತ್ತೆ. ಗೌರಿ ಗೌರಿ, ಏನು ಯೋಚನೆ ಮಾಡ್ತಾ ಇದೀಯಾ? ಊಟ ಮಾಡೋಗು, ಹೋಗುವಂತೆ. ಸರಿ ಸರಿ, ಆಯ್ತು ಬಿಡಿ. ಹೋಗ್ತೀನಿ. ಯಾಕೆ ಗೌರಿ ಹಂಗೆ ಮಾತಾಡ್ತೀಯಾ? ಮತ್ತಿನ್ನೇನು, ಊರಿಗೆ ಹೋಗ್ತೀನಿ ಅಂದರೆ ಇದ್ದೋಗು ಅಂತ ಹೇಳಂಗೇ ಇಲ್ಲ. ಗಂಡ ಹೆಂಡತಿ ಇಬ್ರು ನಾನು ಹೋದೆ ಸಾಕು ಅಂತ ಕಾಯ್ತಾ ಇದ್ದೀರೇನೋ. ಅಯ್ಯೋ, ಆ ಥರ ಯಾಕೆ ಹೇಳ್ತೀಯ ಗೌರಿ? ನಾವ್ಯಾಕೆ ಹಂಗೆ ಅನ್ಕೊಂಬ್ಲಿ ಹೇಳು? ಹೋದ್ರೆ ಹೋಗ್ಲಿ ಅಂತನ? ಏನೋ ಕೆಲಸ ಇರುತ್ತೆ, ಇನ್ನೇನು ಬಂದಿದ್ಯಾ, ನೋಡ್ಕೊಂಡಿದ್ಯಾ, ಹೋಗ್ತೀಯಾ ಅಂತ ಹೋಗ್ಬಾರಮ್ಮ ಅಂತ ಹೇಳಿದ್ವಮ್ಮ. ಅದ್ರಲ್ಲಿ ಏನಿದೆ ತಪ್ಪು? ಇರೋದಾದ್ರೆ ಇರು, ಇನ್ನೊಂದು ವಾರ ಇದ್ದು ನಮ್ಗೇನು ಬೇಜಾರೇನು ಇಲ್ಲ. ಏನು ಬೇಡ, ಒಂದು ವಾರ ಎಲ್ಲ ಇದ್ದು ನನಗೆ ಯಾಕೆ ಕೆಟ್ಟ ಹೆಸರು ಬಂದಿಲ್ಲ, ತವ್ರ ಮನೆ ಕುಕ್ಕಂತಾಳೆ ಅಂತನ ಯಾಕೆ ಆಡ್ಕಮ್ಮಕ್ಕ? ಏನು ಬೇಡ, ನಾನು ಹೋಗ್ತೀನಿ ಅಮ್ಮ, ನಾನು ಊರಿಗೆ ಹೋಗ್ತೀನಿ. ಬರ್ಲಾ? ಇರೇ ಗೌರಿ, ಯಾಕೆ? ಒಂದು ವಾರ ಇದ್ದು ಹೋಗು ಆರಾಮಾಗಿ. ಎಂತ ಬಂದ್ರು ಹಂಗೆ ಹೋಗ್ತೀಯಮ್ಮ. ಇವತ್ತು ಬಂದು ನಾಳೆಗೆ ಹೋಗ್ತೀಯ, ಒಂದೆರಡು ದಿವಸ ಇದ್ದೋಗು. ಏನು? ಅಯ್ಯೋ, ನಿನಗಾದ್ರೂ ನಾನು ಇರಲಿ ಅನ್ನೋ ಆಸೆ ಐತಲ್ಲ. ಅದಕ್ಕೆ ತಾಯಿ ಇರಬೇಕು ಮಗಳಿಗೆ ಅಂತ ಹೇಳೋದು. ನೋಡು, ನೀನು ಬಾಯಾಗ ಬಂದಿದ್ ಮಾತು ಇವರಿಬ್ರು ಬಾಯಾಗೂ ಬರಲಿಲ್ಲ ಕಣಮ್ಮ. ಹೋಗ್ತೀನಿ ಅಂದ್ರೆ ಹೋಗ್ಬಾ ಅಂತ ಕಳಿಸ್ಕೊಡಕ್ಕೆ ರೆಡಿಯಾಗಿ ನಿಂತೇವ್ರಿ ಅಣ್ಣ ಇನ್ನೂ ಅತ್ತಿಗೇನು ಇಬ್ರು. ಬಿಡು, ಹೋಗ್ತೀನಿ. ಇನ್ಯಾಕೆ ಒಂದು ವಾರಾಗಿರೋ ಎಲ್ಲನ ಅಲ್ಲಿ ಬೇರೆ ಯಾರು ನೋಡ್ಕೊಂಬರಿಲ್ಲ, ಹೋಗ್ಬೇಕು. ನನ್ನ ಗಂಡ ಬೇರೆ ಹೊಲ್ದಕ್ಕೆ ಪಲ್ತಕ್ಕೆ ಹೋಗ್ತಿರ್ತಾರೆ, ಅವ್ರಿಗೆ ಅಡುಗೆ ಮಾಡಿಕ್ಬೇಕು. ನಮ್ಮ ಅತ್ತೆ ಕೈಲೂ ಅಷ್ಟು ಆಗಲ್ಲ. ಹೋಗ್ತೀನಿ. ಸರಿ ಅಮ್ಮ, ನಡಿ, ಹೋಗು, ಬ್ಯಾಗ್ ತಗೊಂಡು ಹೋಗು, ಹೋಗಿವಂತೆ. ಸರಿ ಅಮ್ಮ, ಇರು, ಇಲ್ಲೇ ನಿಂತ್ಕೊಂಡಿರೋ, ಬರ್ತೀನಿ, ಬಸ್ಸಿಗೆ ಹತ್ಸಿ ಬರೀವಂತೆ. ಏನಿಲ್ಲ ಸುಮಕ್ಕ, ನನ್ನ ಮಗಳು ತವ್ರ ಮನೆಗೆ ಬಂದೆ 2 ದಿವಸ ಇರು ಅಂತ ಹೇಳಕ್ಕೆ ಮನಸ್ಸೇ ಬರಲ್ವಾ ನಿನಗೆ? ಅಯ್ಯೋ, ಹಂಗೇನಿಲ್ಲ ಅತ್ತೆ, ಇದ್ದೋಗ್ಲಿ ಬಿಡಿ. ಹೋಗ್ತೀನಿ ಅಂದ್ಲಲ್ಲ, ಅದಕ್ಕೆ ಸರಿ ಆಯ್ತಮ್ಮ ಹೋಗ್ಬಾ ಅಂತಂದೆ. ನಾನೇನಾದರೂ ಏನು ಇರಬೇಡ ಅಂತ ಹೇಳದ್ನ? ಸರಿ ಸರಿ, ಆಯ್ತು ಬಿಡಮ್ಮ. ಬಾರಮ್ಮ ಗೌರಮ್ಮ, ಹೋಗೋಣ. ಇವ್ರ ಕತೆ ಕಟ್ಕೊಂಡ್ರೆ ಆಗಲ್ಲ. ಬಾ, ನಿಮ್ಮ ಮನೆ, ನಿನ್ನ ಸಂಸಾರ, ನಿನ್ನ ಗಂಡನ ಸಂಸಾರ, ನೀನು ಚೆನ್ನಾಗಿರ್ರಿ ಸಾಕು. ನಡಿಯಮ್ಮ, ಯಾರು ಏನಂದ್ರೆ ಏನಂತೆ. ನಾನು ನನ್ನ ಗಂಡ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನನಗೇನು ಕೊರತೆ ಆಗಿಲ್ಲ ಅಲ್ಲೇನು. ನಡಿ. ಏನೋ ಒಟ್ಟಿನಲ್ಲಿ ಏನೋ ಅನ್ಕೊಂಡು ಮಾತಾಡ್ಬೇಕು, ಮಾತಾಡಿ ಹೋಗ್ತಾಳೆ. ಹೋದ್ರೆ ಹೋಗ್ಲಿ ಬಿಡು, ನನ್ಗೇನಂತ. ಹೋಗಿ ಒಂದೆರಡ ಉಸಿರೇ ಇದ್ದಾವೆ, ತೊಳೆದಿಕ್ಬೇಕು. ಓ, ದುರ್ಗಮ್ಮ ಇಲ್ಲೇ ನಿಂತೈತಿ. ಬಾರಮ್ಮ, ಮಾತಾಡ್ಸ್ಕೊಂಡು ಹೋಗೋಣ ಬಾ. ಏನ್ ದುರ್ಗಕ್ಕಯ್ಯ, ಸೊಸೆ ಬಂದ್ಮೇಲೆ ಒಂದ್ ಸ್ವಲ್ಪ ದಪ್ಪ ಆಗಿರಂಗ್ ಕಾಣ್ತೀಯಾ? ಸೊಸೆ ಚೆನ್ನಾಗಿ ಮಾಡಿಕ್ತಾಳೇನು ಅಡ್ಗೆನ? ಏನ್ ಮಾಡಿಕ್ತಾಳೋ ಏನೋ ಬಿಡೆ ಗೌರಿ. ಏನು ಊರಿಗೆ ಬಂದಿದ್ದೇನೆ? ಯಾವಾಗ ಬಂದಿದ್ದೆ? ಅಲ್ಲೇ ಹೋಗ್ತಾ ಇದೀಯಾ? ನಾನು ಬಂದು ನೆನ್ನೆ ದಿವಸ ಬಂದಿದ್ದೆ. ಇನ್ನೇನು ಎಲ್ಲ ಕೆಲಸ ಆಯ್ತಲ್ಲ, ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿದೀಯಾ? ಎಲ್ಗೋದ್ರು ನಿನ್ ಸೊಸೆ ಮಗ? ಕಾಣಿಸ್ತಾ ಇಲ್ಲ. ಎಲ್ಗೋದ್ರ ಏನೋ ಯಾರಿಗ್ ಗೊತ್ತು, ನಾನೇನ್ ಕೇಳಕ್ ಹೋಗಲ್ಲಮ್ಮ ಅವ್ರನ್ನ. ಆದ್ರೂ ನೀನು ಕಾಯಿಲೆ ಬರೋ ಹುಡ್ಗಿನ ಮದ್ವೆ ಮಾಡ್ಕೊಂಡಿದೀಯಾ? ಮುಂದೆ ಏನಾಗುತ್ತೋ ಏನೋ. ಅವಳಿಗೇನಾದ್ರೂ ಕಾಯಿಲೆ ಬಂದ್ರೆ ನೀವೇ ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸ್ಬೇಕಾಗತ್ತೆ. ನಾನು ಹೇಳಿದ್ರೆ ಕೇಳಲಿಲ್ಲ ನೀವು. ಕಣೆ ಗೌರಿ, ನೀನು ಆ ಸೀತನ್ಗೆ ಕಾಯಿಲೆ ಬತ್ತಿತ್ತು ಅನ್ನೋ ವಿಷಯನ ಹೇಳ್ದೆ. ಆದ್ರೆ ಏನ್ ಮಾಡೋದು, ನಿಮ್ಮ ಅತ್ತಿಗೆ ಇದ್ದಾಳಲ್ಲ, ಅವಳು ನನ್ನ ಮಗನ ತಲೆ ಕೆಡಿಸಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದೇವಳೆ. ಮುಂದೆ ಏನಾಗುತ್ತೋ ಏನೋ ಅಂತ ನನ್ಗೆ ಅದೇ ಚಿಂತೆ. ನನ್ನ ಮಗನಿಗೆ ಎಷ್ಟು ತೊಂದರೆ ಆಗುತ್ತೋ ಏನೋ ಅವಳಿಂದನ ಅಂತನ ಅದೇ ಯೋಚನೆ. ನನ್ನ ಮಗನ ಸುಖನೇ ನನಗೆ ಮುಖ್ಯ. ಅಂದ್ರೆ ಸೀತನ ಕಾಯಿಲೆ ಇರೋ ವಿಷಯನ ಈ ಗೌರಿ ಅಕ್ಕನ ಹೇಳಿದ್ದು? ಅಯ್ಯೋ, ಏನು ತೊಂದರೆ ಆಗಲ್ಲ ಬಿಡು. ಇನ್ನೇನು ಸೊಸೆಯಾಗಿ ಬಂದೇವಳೆ ಅಂದಮೇಲೆ ನೀವೇ ನೋಡ್ಕೋಬೇಕು. ಏನೇ ತೊಂದರೆ ಆದ್ರೂ ತೊಂದರೆ ಆಗದಿದ್ರು. ಹಂಗಾದ್ರೆ ಸೀತನ್ಗೆ ಕಾಯಿಲೆ ಇರೋ ವಿಷಯ ನಮ್ಮ ಅಮ್ಮಗೆ ನೀವ ಹೇಳಿದ್ದು? ರಘು, ಎಲ್ಲಿಗೆ ಹೋಗಿದ್ದ? ಚೆನ್ನಾಗಿದೀಯಾ? ನಾನು ಚೆನ್ನಾಗಿರೋದು ಹಂಗಿರ್ಲಿ, ನೀವೇ ತಾನೇ ಹೇಳಿರೋದು ನಮ್ಮ ಅಮ್ಮಗೆ ಸೀತನ್ಗೆ ಕಾಯಿಲೆ ಬತ್ತಿತ್ತು ಅಂತಾನೆ ಹೇಳಿ. ಯಾಕೆ ಈ ಥರ ಹೇಳಿದ್ರಿ?
ಬಿಡು, ಹೇಳಿದ್ರೇನಂತೆ, ಇರೋ ಸತ್ಯ ಹೇಳಿದಾಳೆ. ಅವರು ಮುಚ್ಚಿಟ್ಟಿದ್ರಲ್ಲ, ಅವರೇ ಹೇಳ್ಬೇಕಾಗಿತ್ತು ಅಂತದ್ರಾಗೆ. ಗೌರಿ ಹೇಳಿದ್ರಾಗೆ ತಪ್ಪೇನಿದೆ? ಅವಳೇನೇನು ಸುಳ್ಳು ಹೇಳಿಲ್ವಲ್ಲ. ಸುಳ್ಳು ಹೇಳಿಲ್ಲ ಸರಿ, ಆದ್ರೆ ಆ ಕಾಯಿಲೆ ಬಂದಾಲೆ 5 ವರ್ಷ ಮೇಲಾಯ್ತಂತಲ್ಲ, ಬಂದೇ ಇಲ್ವಂತಲ್ಲ, ಆ ವಿಷಯನೂ ಹೇಳ್ಬೇಕು ತಾನೆ. ಅದನ್ನ ಯಾಕೆ ಮುಚ್ಚಿಟ್ರಿ? ನಾನು ಸೀತನ್ ಮದುವೆ ಆಗೋದು ನಿಮ್ಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ಈ ಥರ ಮಾಡಿದ್ರಿ ಅಲ್ವಾ? ನಿಮ್ಗೆ ಯಾಕೆ ಸೀತನ್ ಮೇಲೆ ಅಷ್ಟೊಂದು ದ್ವೇಷ? ನೀವು ಅವ್ರ ಅಣ್ಣನ ಮದುವೆ ಆಗಿ ಅಲ್ಲಿ ಹೆಂಗ್ ಸಂಸಾರ ಮಾಡ್ತಿದ್ರಿ, ಎಷ್ಟು ಜಗಳ ಮಾಡಿದ್ರಿ, ಏನೇನು ಕಿತಾಪತಿ ಮಾಡಿದ್ರಿ ಅಂತ ಸೀತಾ ಎಲ್ಲ ಹೇಳಿದಾಳೆ. ನಿಮಗೂ ಅವ್ರಿಗೂ ಆಗದೆ ಇರೋದಕ್ಕೆ ಈ ಮದುವೆ ನಿಲ್ಲಿಸ್ಬೇಕು ಅಂತ ಈ ಥರ ಹೇಳಿದಿರ ತಾನೆ ನೀವು? ಅಯ್ಯೋ ರಾಘು, ನಾನು ಆ ಥರ ಅಲ್ಲಪ್ಪ. ನಿಮ್ಗೆ ವಿಷಯನ ಅವ್ರು ಮುಚ್ಚಿಟ್ಟಿರ್ತಾರೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನೇ ಖುದ್ದಾಗಿ ಬಂದು ನಿಮ್ಮ ಅಮ್ಮ ಅಂತ ಹೇಳಿದೆ ಅಷ್ಟೇನೆ. ನಾನು ನಿನ್ನೊಳ್ಳೆತ್ತೆ ಕಾಣ ಹೇಳಿದ್ದು. ನೀನು ತುಂಬ ಒಳ್ಳೆ ಹುಡುಗ, ಆದರೆ ನಿನ್ನಂಥವನಿಗೆ ಅಂಥ ಹುಡುಗಿ ತಂದು ಮೋಸದಿಂದ ಮದುವೆ ಮಾಡಿದ್ರೆ ಹೆಂಗೆ ಸರಿ ಆಗುತ್ತೆ ಹೇಳು? ಅದಕ್ಕೆ ನಮ್ಮೂರನ್ ಬೇರೆ ನೀನು, ಅದಕ್ಕೆ ನಿನಗೆ ಮೋಸ ಆಗಬಾರ್ದು ಅಂತ ನಾನು ಹೇಳಿದ್ದು ಅಷ್ಟೇನೆ. ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ, ಸಿಟ್ಟು ಮಾಡ್ಕೊಂಬತ್ತೆ ಹೇಳಿದ್ರು. ನಿನ್ನ ಹೆಂಡತಿ ಮೇಲೆ ಸಿಟ್ಟು ಮಾಡ್ಕೊಳು. ನನ್ನ ಹೆಂಡತಿ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಳ್ಳಿ? ಅವಳು ಏನು ತಪ್ಪು ಮಾಡಿಲ್ಲ, ಎಲ್ಲ ನಿಜನೂ ಹೇಳಿದಾಳೆ ನನಗೆ. ನೀವೇ ಎಂಥವ್ರು ಅಂತ ನಾನು ಗೊತ್ತಾಗೈತೆ ನನಗೆ. ಏನೋ ಗೊತ್ತಿರೋದು ಏನೇ ಹೇಳಿದ್ಯಾ ಸಿಟಿ ಇವನಿಗೆ? ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳಿದ್ದೇನೆ. ಸೀತಾ ಬಂದ್ಯಾ? ನಿನಗೆ ಕಾಯಿಲೆ ಇದೆ, ಮದುವೆ ಆಗ್ಬೇಡ ಅಂತ ಹೇಳಿದ್ದು ನಮ್ಮಮ್ಮ, ಮದುವೆ ಮಾಡ್ಕೋಬೇಡ್ರಿ ಅಂತ ಹೇಳಿರೋದು ನಿಮ್ಮ ಹಳೆ ಅತ್ತಿಗೆನೆ, ಈ ಗೌರಿ ಅಕ್ಕನೇ ಹೇಳಿರೋದು. ಈ ವಿಷಯ ನಿನಗೆ ಗೊತ್ತಿತ್ತಾ? ಅಯ್ಯೋ ಬಿಡ್ರಿ, ಇನ್ಯಾರು ಹೇಳಕ್ ಸಾಧ್ಯ ಹೇಳು? ಆ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ, ನಮ್ಮ ಮನೆಯವ್ರಿಗಷ್ಟೇ ಗೊತ್ತಿದ್ದು, ಇವ್ರಿಗೂ ಗೊತ್ತಿತ್ತು. ಇವರೇ ಹೇಳಿದ್ದಾರೆ ಅಂತ ನಮಗೆ ಅವತ್ತೇ ಗೊತ್ತಾಯ್ತು. ಇವ್ರ ಬಂಡವಾಳನೇ ಅಷ್ಟು, ಬರೀ ಕಿತಾಪತಿ ಮಾಡೋದು, ಯಾರನ್ನಾದ್ರೂ ಬೈಯೋದು, ಆಡ್ಕೊಳ್ಳೋದು, ಏನಾದ್ರೂ ಒಳ್ಳೇದಾಗ್ತಿದೆ ಅಂದ್ರೆ ಅದನ್ನ ಹಾಳು ಮಾಡಕ್ ಪ್ರಯತ್ನ ಪಡೋದೇ ಇವ್ರ ಕೆಲಸ, ಇವ್ರ ಬುದ್ಧಿನೇ ಅಷ್ಟು. ಅದಕ್ಕೆ ಯಾಕೆ ನೀನ್ ತಲೆ ಕೆಡಿಸ್ಕೊಂಬಕ್ ಹೋಗ್ತೀರಾ? ನಡೀರಿ, ಅವ್ರ ಹತ್ರ ಮಾತಾಡೋದು ಸುಮ್ಮನೆ ವ್ಯರ್ಥ. ನಾನು ಕಿತಾಪತಿ ಮಾಡ್ತೀನಂತೆ, ನೀನ್ ಮಾಡಲ್ವೇನು? ನಾನು ಕಿತಾಪತಿ ಮಾಡಿ ನಾನು ಮನೆ ಬಿಟ್ಟು ಓಡಿಸಿ ಗುಡಿಸ್ಲಾಗಿರಂಗ್ ಮಾಡಿದ್ರಲ್ಲೇ ನೀನು, ನಿಮ್ಮ ಅಮ್ಮಯ್ಯ, ನಿಮ್ಮ ಅಣ್ಣಯ್ಯ, ನಿಮ್ಮ ಜಿಲೇಬಿ ಸೇರ್ಕೊಂಡು. ಇವಳು ಬಾರಿ ಒಳ್ಳೆಯವಳು ನೋಡು. ನಾನಿನ್ನ ಇರೋ ವಿಷಯ ಇದ್ದಂಗೆ ಹೇಳಿದ್ದೀನಿ, ನೀವಿನ್ನ ಮುಚ್ಚಿಟ್ಟು ಮದುವೆ ಆಗಕ್ಕೆ ಹೊರಟಿದ್ರಿ. ರೀ, ಅವ್ರ ಹತ್ರ ಯಾಕೆ ಮಾತಾಡ್ತೀರಾ? ಮಾತಾಡಿದಷ್ಟು ಸುಮ್ಮನೆ ಜಗಳ ನಮ್ಗೆ ಬೇಜಾರಾಗುತ್ತೆ ಅಷ್ಟೇನೆ. ಸುಮ್ಮನೆ ನಡೀರಿ, ನೀವು ಕೆಲ್ಸಕ್ಕೆ ಹೋಗ್ಬೇಕು, ಊಟ ಮಾಡಿ ನಡೀರಿ. ಊಟಕ್ಕೆ ಇಟ್ಕೊಡ್ತೀನಿ, ಹಂಗೆ ಡಬ್ಬಿಗೂ ತುಂಬಿಕೊಡ್ತೀನಿ, ತಗೊಂಡು ಹೋಗೋರಂತೆ. ನಿಮ್ದು ಸ್ಕೂಟರ್ ಎಲ್ಲಿ ನಿಲ್ಸಿದ್ದೀರಾ? ಸ್ಕೂಟ್ರ ಅಲ್ಲಿ ಮನೆ ಹಿಂದೆಗಡೆ ನಿಲ್ಸಿದ್ದೀನಿ. ಇಲ್ಲಿನ ಯಾಕೆ ಅಂತ ಹೇಳಿ ಅಲ್ಲೇ ಇದ್ರ ಚಪ್ರ ಹಾಕಿದೀವಲ್ಲ ಅದರಡೆ ನಿಲ್ಸಿದ್ದೀನಿ, ನೆಳ್ಳೈತಲ್ಲ ಅಲ್ಲೇ ಇರುತ್ತೆ ಅಂತನ. ಏನು ಅಡುಗೆ ಮಾಡಿದ್ಯಾ? ಮಸ್ಕಾಯಿ ಸಾರು ಮಾಡಿ ಅನ್ನ ಮತ್ತೆ ಮುದ್ದೆ ಮಾಡಿದ್ದೀನಿ. ಮುದ್ದೆ ಊಟ ಮಾಡಿ ಹೋಗ್ರಿ. ಈಗ ಮಧ್ಯಾಹ್ನಕ್ಕೆ ಅನ್ನನ ಬಾಕ್ಸ್ಗೆ ಹಾಕೊಡ್ತೀನಿ, ಅನ್ನನ ಸಾಂಬಾರನು ತಗೊಂಡೋಗಿ ಅಲ್ಲೇ ಊಟ ಮಾಡೋರಂತೆ. ನಡೀರಿ, ಇವ್ರ ಹತ್ರ ಎಲ್ಲ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ಹೇಳ್ರಿ? ನಿಮ್ಮ ಕೆಲಸಕ್ಕೆ ಟೈಮ್ ಆಗುತ್ತೆ, ನಡೀರಿ ಬೇಗ. ಅದು ಸರಿನೇ, ಬಾ. ಅತ್ತೆ, ನೀವೂ ಮುಖ ಕೈ ಕಾಲು ತೊಳ್ಕೊಂಬರ್ರಿ, ಊಟಕ್ಕೆ ಇಡ್ತೀನಿ ನಿಮ್ಗೂ. ಮಾವ ಬಂದ್ಮೇಲೆ ಮಾವನಿಗೂ ಇಡ್ತೀನಿ. ನನಗೇನು ಬೇಡಮ್ಮ, ನಾನೆಲ್ಲ ಇಟ್ಕೊಂಡು ಉಣ್ತೀನಿ. ಅವನು ಕಳ್ಸೋಗು, ಮೊದಲು ಹೋಗೋರಾಗು, ಉಂಡು ನಿನ್ ಕೆಲ್ಸಕ್ಕೆ ಹೋಗಿ ಓದ್ತಾಗುತ್ತೆ. ಇಲ್ಲೇ ಇಷ್ಟೊಂದು ಮಾತಾಡ್ತಾಳೆ, ಮುಂದಿನ ಹೆಂಗೋ ಏನೋ. ದುರ್ಗಕ್ಕಯ್ಯ, ನೀನ್ ಸ್ವಲ್ಪ ಹುಷಾರಾಗಿರು. ಯಾವುದಕ್ಕೂ ಇವಳು ನಿನ್ನೆನೆ ಮನೆ ಬಿಟ್ಟು ಓಡಿಸಿಳಿ ಬತ್ತೀನಿ ನಾನು. ನೋಡ್ದ ಹೆಂಗ್ ಮಾತಾಡ್ತಾಳೆ? ರಾಗುನು ಆಳೇನೆ ಇವಳು ಮಾತು ಕೇಳಿ ನನ್ನೇ ಬಯ್ಯಂಗ್ ಬಂದ್ಬಿಟ್ಟಿದ್ದಾನೆ. ನಾನೇನೇನಾದ್ರು ಕೆಟ್ಟದ್ದು ಕೇಳಿದ್ನ? ಒಳ್ಳೇದಾಗ್ಲಿ, ಇವನ್ಗೂ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಹೇಳ್ದೆ. ಇವಳು ಕಟ್ಕೊಂಡವನಂದ್ರೆ ಅನುಭವಿಸ್ತಾನೆ. ತಗ, ನನ್ಗೇನಂತಿ? ಬಾರಮ್ಮ ಹೋಗ ನಾವು. ಅಯ್ಯೋ ಗೌರಿ ಬಿಡೆ, ಹಂಗೆ ಯಾಕೆ ನನ್ನ ಮಗುಗೆ ಹಂಗೆ ಶಾಪ ಹಾಕ್ಬೇಡ. ನನ್ನ ಮಗುಗೋಸ್ಕರನೇ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದು, ಇಷ್ಟೆಲ್ಲ ಕಷ್ಟ ಪಡ್ತಿರೋದು. ಮತ್ ನೋಡು, ಅವಳೇನೋ ಕಿವೆ ಚಿಚ್ಚವಳೆ ಅಂತೇಳಿ ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲನ ಹೇಳ್ಕೊಟ್ಟವಳೆ. ಅವಳ ಮಾತು ಕೇಳಿ ನನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ ಅವನು. ಈಗ್ಲೇನೆ ನಿನ್ನ ಮಗನ ನೀನ್ ಹೇಳ್ದಂಗೆ ಕೇಳ್ಕೊಂಡಮ್ಮಂಗೆ ಇಚ್ಛ ಇಲ್ದಿದ್ರೆ ಏನೂ ಇಲ್ಲ. ಅವಳು ಹೇಳ್ದಂಗೆ ಕೇಳಿದ್ರೆ ನಿನ್ನ ಬೇಗ ಹೊರಗಾಕ್ಬಿಡ್ತಾನೆ, ನಿನ್ನ ನಿನ್ ಗಂಡನು. ಹುಷಾರು. ಎಲ್ಲ ತಗುನು ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ಕೊಬತ್ತಾಳೆ ಈ ಸೀತಿ ಎಂಬಳು. ಇವಳಿಗೊಂದು ತುತ್ತು ಅನ್ನ ಐತೆ, ನಡಿ. ಯಾವಾಗ ಇವಳಿಗೆ ಸರಿಯಾಗಿ ಏಟ್ ಕೊಡ್ತೀನಿ ನೋಡು. ನೆನಸ್ಕೋಬೇಕು ಇನ್ನೊಂದ್ಸಲ ನನ್ನ ಸುದ್ದಿ ಬರಬಾರ್ದು. ಇಲ್ಲಾಗ್ಲಿ, ಈ ಊರಾಗಲಿ ತವ್ರ ಮನೆಗಾಗಲಿ, ಹಂಗೆ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.